ಲುಕ್ ಯಾರಿದ್ದಾರೆ ಇವತ್ತು? ಸ್ಕೂಲ್ ಫ್ರೆಂಡು, ಚೈಲ್ಡ್ಹುಡ್ ಫ್ರೆಂಡು ವಿಕಾಸ್ ಅಂತ. ತುಂಬ ಇವಾಗ ನಡ್ಕೊಂಬಂದ್ರೆ ಎಷ್ಟು ಚಿಕ್ಕದಾಗಿ ಕಾಣುತ್ತೆ ಗೊತ್ತಾ? ಗೈಸ್ 7th ಹೋಗ್ಬೇಕಾದ್ರೆ ಲಾಸ್ಟ್ ಫ್ಲೋರು ನೀವೇ ಲೆಕ್ಕ ಇಟ್ಕೊಳ್ಳಿ. ಒಂದಿನ ದಿನ ಫಂಕ್ಷನ್ಗೆ ಹೋಗಿರ್ತೀನಿ, ಹಿಂದಿನ ದಿನ ಒಂದು ಫಂಕ್ಷನಲ್ಲಿ ನಮ್ಮ ಅಪ್ಪ ಇದ್ಕೊಂಡು ನಮ್ಮ ಅತ್ತೆನ ಇಂಟರ್ವ್ಯೂಸ್ ಮಾಡಿಸ್ತಾರೆ. ಇವಾಗ ಬಂದೆ, ಇವಾಗ ಎಲ್ಲಿಗೆ ಹಾಕ್ತಾರೋ ಗೊತ್ತಿಲ್ಲ. ಬಿಕಾಸ್ ಅವತ್ತೇ ಸ್ಟಾರ್ಟಿಂಗ್ ದಿನ ಅನ್ಸುತ್ತೆ, 6th ಸ್ಟಾರ್ಟಿಂಗ್ ಅವತ್ತೇ. ಅವತ್ತು ಬಂದ್ಬಿಟ್ಟು ನೋಡಿದ್ರೆ ನಮ್ಮ ಕ್ಲಾಸಿಗೆ ನನಗೆ ಕ್ಲಾಸ್ ಟೀಚರ್ ಆಗೋದು. ನಾನೇನು ಹೇಳೋಕ್ಕಾಗಲ್ಲ. ಅದನ್ನು ಯಾರು ಇಲ್ಲಿದ್ದು ಫೀಲ್ ಮಾಡಿರ್ತಾರೆ ಈ ಸ್ಕೂಲ್ ಸ್ಟೂಡೆಂಟ್ಸು, ಅವ್ರು ಇದನ್ನೆಲ್ಲ ನೋಡ್ತಿದ್ದಾಗ ವಾ ಅಂತ ಅನ್ಸೋದು ಅವ್ರಿಗೆ ಮಾತ್ರ. ಇನ್ನು ಎಲ್ಲರಿಗೂ ಓ ಓಕೆ ಅಪ್ಪ ಹಿಂಗಿತ್ತು ಅಂತ ಅನ್ಸೋದಷ್ಟೇ. ಗೈಸ್ ಬೆಳಗ್ಗೆ ಎದ್ದು ಈ ಚಳಿಲಿ ನಮ್ಮ ಏರಿಯಾಗೆ ಬಂದಿದ್ದೀವಿ, ಅಂದರೆ ರಾಜಾಜಿನಗರಕ್ಕೆ. ಏನಕ್ಕೆ ಅಂದರೆ ನಮ್ಮ ಸ್ಕೂಲಲ್ಲಿ ರಿಪಬ್ಲಿಕ್ ಡೇ ನೋಡಿ ಸುಮಾರು ವರ್ಷಗಳಾಯಿತು. 10ನೇ ಕ್ಲಾಸಲ್ಲಿ ಲಾಸ್ಟ್ ನೋಡಿದ್ದು. ಅದಕ್ಕೋಸ್ಕರ ಬರೋಣ ಅಂದ್ಬಿಟ್ಟು ನನ್ನ ಸ್ಕೂಲ್ ಫ್ರೆಂಡು, ಚೈಲ್ಡ್ಹುಡ್ ಫ್ರೆಂಡು ವಿಕಾಸ್ ಅಂತ. ಎಲ್ಲೋ ನಮ್ಮಿಬ್ರಿಗೂ ಹೋದ್ ಜನ್ಮ ಸಂಬಂಧ ಇರ್ಬೇಕು. ಇದು ಒಂದು ಜನ್ಮದ ಸಂಬಂಧ ಅಲ್ಲ, ಜನ್ಮ ಜನ್ಮದ ಋಣಾನುಬಂಧ. ಸೊ ಇವನು ಹೇಳ್ದ ಬಾ ಈ ಸಲ ಹೋಗೋಣ ಅಂತ. ಬಂದಿದ್ದೀವಿ ಆ್ಯಂಡ್ ಒಂಥರ ಆಗ್ತಿದೆ. ಸುಮಾರು ಎಷ್ಟು 10th ಲಾಸ್ಟು, 10th ಲಾಸ್ಟು. ಆಮೇಲೆ ಯಾವ ಪ್ರೋಗ್ರಾಮು ನೋಡಿಲ್ಲ ನಾವು. ಅಂದರೆ ನಾನು ನೋಡಿದ್ದೀನಿ, ಯಾಕಂದರೆ ಬಿಕಾಸ್ ನಾನು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಇಲ್ಲೇ ಓದಿದ್ದು. ಸೊ ಬನ್ನಿ ಇವಾಗ ಹೋಗೋಣ, ಲೆಟ್ಸ್ ಗೋ. ಗೈಸ್ ಈ ಮೆಟ್ಲು ನಾವು ಅವಾಗ ನಡ್ಕೊಂಡು ಬರ್ಬೇಕಾದ್ರೆ ತುಂಬ ಏನು ಇಷ್ಟು ದೊಡ್ಡದಾಗಿದೆ ಮೆಟ್ಲು ಅನ್ಸೋದು. ಇವಾಗ ನಡ್ಕೊಂಬಂದ್ರೆ ಎಷ್ಟು ಚಿಕ್ಕದಾಗಿ ಕಾಣುತ್ತೆ ಗೊತ್ತಾ ಅಲ್ವಾ? ಮೆಟ್ಲು ನಾವು ಇಲ್ಲಿ ಬರ್ಬೇಕಾದ್ರೆ ಏನು ಇಷ್ಟು ದೊಡ್ಡದಾಗಿದೆ, ಇದೇನು ಇಷ್ಟು ಚಿಕ್ಕದಾಗೋಗಿದೆ ಅಂತ. ವಾಶ್ರೂಮ್ ಮುಂಚೆ ಇದ್ದಿದ್ದು. ಇದು ಪ್ಲೇಸ್ ಫಸ್ಟ್ ಸ್ಟ್ಯಾಂಡರ್ಡಿಂದ 3rd 4th ತನಕ ಈ ಫ್ಲೋರು, ಫಸ್ಟ್ ಫ್ಲೋರ್. ಗೈಸ್ ಇದು ಬಂದು ಆಡಿಟೋರಿಯಮ್ಮು. ನಮಗೆ ಅವಾಗ ಏನು ದೊಡ್ಡದಾಗಿದೆ ಗುರು, ಯಾವ ಸ್ಕೂಲಲ್ಲೂ ಇಲ್ಲ, ಯಾವ ಕಾಲೇಜಲ್ಲೂ ಇಲ್ಲ ಅನ್ನೋ ಥರ ಫೀಲ್ ಆಗ್ತಿತ್ತು. ಇವತ್ತು ಬಂದು ನೋಡಿದ್ರೆ ಏನಿದೆ ನನ್ನ ಮಗನಿಗೆ ಇಷ್ಟೇ ಇಷ್ಟ ಐತೆ ಅಂತ ಅನ್ಸುತ್ತೆ. ಇಲ್ಲೆಲ್ಲ ನಿಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಮೋಸ್ಟ್ಲಿ ರಾಜು ಸರ್ ಅಂತ ಡ್ಯಾನ್ಸರ್ ಬರ್ತಿದ್ದೆ. ಆ ಟೈಮಲ್ಲಿ ನಾನು, ಹರ್ಷಿತಾ, ಹರ್ಷವರ್ಧನು, ನಾವು 3 ಜನ ಗೈಸ್ ಆ ಕ್ಲಾಸಸ್ಗೆ ಹೋಗ್ತಿದ್ವಲ್ಲ. ನಾನು ಈ ಕಡೆ ಮಧ್ಯದ ಹರ್ಷಿತಾ, ಆ ಕಡೆ ಹರ್ಷವರ್ಧನು. ಇವರೆಲ್ಲರೂ ಇಲ್ಲಿ ನಿಂತ್ಕೊಂಡಿರೋರು. ಇವ್ರಿಗೆ ನಾನು ಡ್ಯಾನ್ಸ್ ಹೇಳ್ಕೊಡ್ತಿದ್ದೆ. ಒಂದು ಟೈಮ್ ನಾನು ಡ್ಯಾನ್ಸರ್. ಇವಾಗ ಕೈ ಆಡಿದ್ರೆ ಕಾಲು ಆಡೋಲ್ಲ, ಕಾಲು ಆಡಿದ್ರೆ ಕೈ ಆಡೋಲ್ಲ. ಬ್ಯೂಟಿಫುಲ್ ಮೆಮೊರೀಸ್. ಆ್ಯಂಡ್ ಇನ್ನೊಂದು, ಕಂಪ್ಯೂಟರ್ ಟೆಕ್ಸ್ಟ್ ಬುಕ್ ತಂದಿಲ್ಲ ಅಂದರೆ ಮ್ಯಾಮ್ ಇಲ್ಲಿ ಕೂಡ್ಸೋರು. ಅಕಸ್ಮಾತ್ ಇಲ್ಲಿ ತುಂಬ ಹೋಗಿತ್ತು ಅಂದರೆ ಸೈಡಲ್ಲಿ ಮೆಟ್ಲಿದೆ, ಸೆಲ್ವಿ ಮ್ಯಾಮ್ ಅಂತ ನಮಗೆ HM ಇದ್ದಿದ್ದು. ಹಿಂಗೆ ಬರ್ತಾ ಓಡಾಡ್ತಾ ಬೈಲಿ ಇಲ್ಲಿಂದ ಬರೋರು ಸಡನ್ನಾಗಿ ಮ್ಯಾಮು ಇಲ್ಲಿರ್ತಾರೆ ಒಳಗೆ. ಇಲ್ಲಿಂದ ಬರೋರು ನಾವು ಇಲ್ಲಿ ಕೂತ್ಕೊತಿದ್ವಿ, ಎಲ್ಲ ತುಂಬೋಗಿರೋದು, ಯಾರು ಟೆಕ್ಸ್ಟ್ ಬುಕ್ಸ್ ತಂದಿರೋಲ್ಲ ಅಂತ. ಮ್ಯಾಮ್ ನೋಡ್ಬಿಡ್ತಾರೆ, ಸೆಲ್ವಿ ಮ್ಯಾಮ್ ಅಂದ್ಬಿಟ್ಟು ನಾವು ಒಬ್ಬರಿಂದ ಒಬ್ಬರು ಬಚ್ಚಿಟ್ಕೊಡೋದು, ಬೈಬಾರ್ದು ಅಂತ. ಇಲ್ಲಾಂದರೆ ನಾವೇನೋ ಒಂದು ಕೆಲಸ ಇದೆ ಅಂದ್ಬಿಟ್ಟು ಓಡೋಗೋದು. ಚೇಂಜ್ ಮಾಡೋರಲ್ಲ, ಮುಂಚೆ ಇದೇ ಥರ ಇತ್ತು. ರೆಡ್ ಮಾಡೋದು. ಅದು ರೆಡ್ ಮಾಡಿ. ಆ್ಯಂಡ್ ಇನ್ನೊಂದು, ಅಕಸ್ಮಾತ್ ನಮಗೆ ಕ್ಲಾಸಸ್ ಎಲ್ಲ ನಡೀತಾ ಇರಲಿಲ್ಲ ಅಂದಿದ್ರೆ ಇಲ್ಲಿ ಬಂದು ಕೂಡ್ಸೋರಲ್ಲ, ಏನೋ ಬರ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ ಅಂತ ಇಲ್ಲಿ ಕೂಡ್ಸೋರು. ಗೈಸ್ ಆಡಿಟೋರಿಯಮಿಂದ ಹಿಂಗೆ ಬಂದರೆ
ಎಲ್ಲೋ ಇದು ಕ್ಲಾಸ್. ಹಾಂ, ಈ ಕ್ಲಾಸ್ ಇದೆಯಲ್ಲ, ಈ ಕ್ಲಾಸು ನಮಗೆ 5th B. ಅವಾಗ ನಾನು ನರ್ಸರಿಯಿಂದ 7th ತನಕ B ಸೆಕ್ಷನಲ್ಲೇ ಇದ್ದಿದ್ದು. ಅವಾಗ ಈ ಬೆಂಚು ತಗೋ 4-5 ಜನ ಕುತ್ಕೋಬೋದು ಅನಿಸ್ತಿತ್ತು. ಸೊ ಇದು ಬಂದು ನನ್ನ 5th ಸ್ಟ್ಯಾಂಡರ್ಡ್ ಕ್ಲಾಸ್ ರೂಮು. ಅವಾಗ ನಾನು ಇಷ್ಟರಲ್ಲೇ ಎಲ್ಲೋ ಒಂದು ಕುತ್ಕೊತಿದ್ದೆ, ಆ ಕಡೆಗೆ ಹೋಗ್ತಾ ಇರಲಿಲ್ಲ, ಇಷ್ಟರಲ್ಲೇ ಕೂತ್ಕೊತಿದ್ದೆ. ಆ್ಯಂಡ್ ಬೋರ್ಡ್ ಕೂಡ ಚೇಂಜ್ ಮಾಡಿದಾರ, ಇಲ್ಲ ಸೇಮ್ ನೋಡಿ. ನನ್ನ ಕೈ ಅಂದರೆ ನನ್ನ ಕೈಯಷ್ಟು ಉದ್ದ ಬರುತ್ತೆ ಅಷ್ಟೇ ಬೋರ್ಡು. ಪೇರೆಂಟ್ಸ್ ಮೀಟಿಂಗ್ ಅವಾಗ ನೀನಲ್ಲಿ ಕೂತ್ಕೊಂತಿದ್ದೆ ಇಲ್ಲಿ. ನಿನ್ನ ಕೈ ಹಿಂಗನ್ನು ಅಷ್ಟೇ. ನಾನು ಅವಾಗ ಇಲ್ಲೆಲ್ಲ ಕೂತ್ಕೊತಿದ್ದು. ಅಂದರೆ ಆ ಟೈಮಲ್ಲಿ ನನಗೆ ಹೆಲ್ತ್ ಇಶ್ಯೂ ಆಗಿತ್ತು. ಸೊ ಅವಾಗ ನಾನು ಸ್ವಲ್ಪ ದಿನ ಬಂದೇ, ಎಷ್ಟು 2-3 ತಿಂಗಳು ನಾನು ಬಂದೇ ಇರಲಿಲ್ಲ. ಅದು ಈ ಕ್ಲಾಸಲ್ಲಿ ಇದ್ದಾಗಲೇ ಆಗಿತ್ತು. ಬ್ಯೂಟಿಫುಲ್ ಮೆಮೊರಿ ಗೈಸ್. ಬನ್ನಿ ಇನ್ನು ಏನೇನಿದೆ ಎಲ್ಲ ತೋರಿಸ್ತೀನಿ ಗೈಸ್. ಹಿಂಗೆ ನಡ್ಕೊಂಬಂದರೆ ಇಲ್ಲಿ 2 ಕ್ಲಾಸ್ ರೂಮ್ ಕಾಣಿಸ್ತಿದೆಯಲ್ಲ, ಇದು 6th ಸ್ಟ್ಯಾಂಡರ್ಡ್ದು. ಇಲ್ಲಿ ಏನಾಗಿತ್ತು ಅಂತಂದರೆ, ಒಂದು ನಿಮಿಷ, ಮಂಜುಶ್ರೀ ಅಂತ ನಮ್ಮ ಅತ್ತೆ, ಓಕೆನಾ. ಒಂದಿನ ದಿನ ಫಂಕ್ಷನ್ಗೆ ಹೋಗಿರ್ತೀನಿ. ಹಿಂದಿನ ದಿನ ಒಂದು ಫಂಕ್ಷನಲ್ಲಿ ನಮ್ಮಪ್ಪ ಇದ್ಕೊಂಡು ನಮ್ಮ ಅತ್ತೆನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ನಿಮ್ಮ ಕಾಲೇಜಿಗೆ ಸೇರ್ತಾ ಇದ್ದಾರೆ. ನಾನು ಓಕೆ ಅಂದ್ಬಿಟ್ಟು ಸರಿ, ಬೆಳಗ್ಗೆ ಅಲ್ಲಿಂದ ಕೆಳಗೆ ಬರ್ಬೇಕಾದ್ರೆ HM ಕ್ಯಾಬಿನ್ ಹತ್ರ ಕೂತಿದ್ರು. ನಾನು ಆಯತ್ತೆ ಅಂತ ಅಂದ್ಬಿಟ್ಟು ಮಾತಾಡಿಸ್ದೆ. ಮಾತಾಡ್ಸಾದ್ಮೇಲೆ ಏನಾಯಿತು, ಅವ್ರು ಇದ್ಕೊಂಡು ಇವಾಗ ಬಂದೆ, ಇವಾಗ ಎಲ್ಲಿಗೆ ಹಾಕ್ತಾರೋ ಗೊತ್ತಿಲ್ಲ. ಬಿಕಾಸ್ ಅವತ್ತೇ ಸ್ಟಾರ್ಟಿಂಗ್ ದಿನ ಅನ್ಸುತ್ತೆ, 6th ಸ್ಟಾರ್ಟಿಂಗ್ ಅವತ್ತೇ. ಅವತ್ತು ಬಂದ್ಬಿಟ್ಟು ನೋಡಿದ್ರೆ ನಮ್ಮ ಕ್ಲಾಸಿಗೆ ನನಗೆ ಕ್ಲಾಸ್ ಟೀಚರ್ ಆಗೋದು. ಆ್ಯಂಡು ನಮಗೆ ಏನೋ ಬರೀಲಿಲ್ಲ ಅಂದರೆ ಒಂದಿಲ್ಲಿ ಕೂಡಿಸ್ಬಿಡೋರ. ಅವಾಗ HM ಹಂಗೇ ಹೋಗೋದು ಬಿಟ್ಟು ಹಿಂಗೆ ನೋಡ್ಕೊಂಡು ಹೋಗ್ತಾರೆ. ನಮ್ಗೆ ಅದು ಒಂದು ಪ್ರಾಬ್ಲಮ್ ಆಗ್ತಿತ್ತು. ಆ್ಯಂಡ್ ಇನ್ನೊಂದೇನು ಅಂದರೆ, ಹಾಂ, ಅವಾಗ ಇದು ದೊಡ್ಡದಾಗಿತ್ತು. ಹಾಂ, ಅವಾಗ ನೋಡಿ ಸ್ಮಾರ್ಟ್ ಕ್ಲಾಸ್ನ ನಾವು ಆಪ್ರೇಟ್ ಮಾಡ್ತಾ ಇದ್ದಿದ್ದು. ನಾವು ಮನೆಯಿಂದ ಕಟ್ಕೊಂಬಂದು ಆ ಪೆನ್ ಡ್ರೈವಲ್ಲಿ ಫಿಲಮ್ ಹಾಕಿ ಏನೋ ಒಂದು ಮಾಡಿ ಮಾಡ್ತಾಯಿದ್ವಿ. ಆದರೂ ಭಾರಿ ಗೈಸ್, ಸೂಪರ್ ಅಂದರೆ ಸೂಪರ್. ಬನ್ನಿ ಇವಾಗ ಮೇಲ್ಗಡೆ 8th 7th ಕ್ಲಾಸ್ಗೆ ಹೋಗೋಣ ಗೈಸ್. 7th ಹೋಗ್ಬೇಕಾದ್ರೆ ಲಾಸ್ಟ್ ಫ್ಲೋರು ನೀವೇ ಲೆಕ್ಕ ಇಟ್ಕೊಳ್ಳಿ. ಅಲ್ಲಿಂದ ಈ 6th ಇಲ್ಲಿ ಅಂತಂದರೆ 4ನೇ ಫ್ಲೋರಲ್ಲಿ ಇರೋದು ನಮ್ಗೆ. ಯಮಬಾರ ಬ್ಯಾಗು. ನಾವು ಡ್ಯಾನ್ಸ್ ಆಡಿದ್ವಿ. ನಾನು ಯಾರ್ದು ರವಿಚಂದ್ರನ್ ಸಾಂಗಿಗೆ ನಮ್ಮಮ್ಮ ಸಾಂಗ್ ಇತ್ತು. ಅವಾಗ ಇದು ಎಷ್ಟು ದೊಡ್ಡದಾಗಿರೋದು ಅವಾಗ. ಈ ಜಾಗ ಇಲ್ಲಿ ಒಂದೊಂದ್ಸಲ ಪ್ರಾಕ್ಟೀಸ್ ಮಾಡ್ತಿದ್ವಿ. ಆ್ಯಂಡ್ ಆ ಕಡೆ ಇದು 7th B ಇದ್ದಿದ್ದು. ನಿರ್ಮಾಣ ಅವರು 5 ಸ್ಕೇಲ್ ತಗೊಂಬಂದು ಇಲ್ಲಿಗೆ ಹೊಡೆಯೋರು, ಏನೋ ಬರ್ತಿಲ್ಲ ಮಾಡಿಲ್ಲ ಅಂದರೆ ನಮಗೆ. ಆದರೆ ಅವರು ಒಂದು ಮಾತು ಯಾವಾಗೋ ಹೇಳಿದ್ರು ಗೈಸ್, ಈ ಕ್ಲಾಸಲ್ಲೇ ಹೇಳಿದ್ದು, ಎದ್ದೇಳಬೇಕಾದ್ರೆ ಎರಡು ವಿಷಯನ ನೀವು ಎದ್ದೇಳಬೇಕಾದ್ರೆ ಹೇಳಿ ಅಂತ ಅಂದಿದ್ರು. ಏನಂತಂದರೆ, ಒಂದು, ಇವತ್ತು ಒಳ್ಳೆ ದಿನ ಆಗಿರಲಿ, ಯಾರ ಕೈಯಲ್ಲಿ ಬಯಸ್ಕೊಂಡಿದ್ರೆ ಹೊಡೆಸ್ಕೊಂಡಿದ್ರೆ ಒಳ್ಳೆ ದಿನ ಆಗಿರಲಿ, ಆ್ಯಂಡ್ ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ಕೇಳ್ಕೊಂಡು ಎದ್ದೇಳಿ. ನಮ್ಮ ನಿಜ ನಾನು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ. ಅವ್ರು ಯಾವಾಗ ಈ ಕ್ಲಾಸಲ್ಲಿ ಹೇಳಿದ್ರು, 7th ಇಂದ ಇವತ್ತಿನ ತನಕ ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಬಾಯಲ್ಲಿ ಬಂದೇ ಬರ್ತದೆ ನನಗೆ. ಇಲ್ಲಾಂದ್ರೆ ನಾನು ಮಧ್ಯಾಹ್ನದ ಹೊತ್ತು ಮಲಗಿದ್ರೆ, ಸಾಯಂಕಾಲದ ಹೊತ್ತು ಮಲಗಿದ್ರೆ ಆಗಲೂ ಅಷ್ಟೇ ಎದ್ದೇಳ್ಬೇಕಾದ್ರೆ ಅದು ಬಂದೇ ಬರುತ್ತೆ ಬಾಯಲ್ಲಿ. ಅದು ನಾನು ಹೇಳಿಲ್ಲ ಅಂದ್ರೆ ಅದು ಆಟೋಮೆಟಿಕಲಿ ಬಾಯಿ ಬಂದ್ಬಿಡುತ್ತೆ. ಆ ಥರ ಇತ್ತು ಮಾತಾ. ಇದು 7th ಕ್ಲಾಸು. ಸರಿಯಾಗಿ ಕ್ಲಾಸ್ ತಗೊಂಡಿತ್ತು. ಅವಾಗ ಈ ರ್ಯಾಕೆಲ್ಲ ಇಲ್ವೇ ಇರಲಿಲ್ಲ ನಮಗೆ.
ರೆಕಾರ್ಡ್ ಬುಕ್ ಅಂತೆ. ನಮಗೆ ರೆಕಾರ್ಡ್ ಬುಕ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ರೆಕಾರ್ಡ್ ಬುಕ್ ಯಾವಾಗ ಗೊತ್ತಾಗಿದ್ದು ನಮಗೆ, ಯಾವಾಗ ಪಿ ಯುಲಿ ಇರಬೇಕಾದ್ರೆ. ಹಾಂ, ಪಿ ಯುಲಿ ಇರಬೇಕಾದ್ರೆ ಫಸ್ಟ್ ಪಿ ಯು ಪಾಸು, ಸೆಕೆಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 10th ನಾವು ಒಂದು ಪಾಸ್ ಆಗಬೇಕಾಗಿತ್ತು, ಆಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಚೆನ್ನಾಗಿತ್ತು ಒಂಥರ. ಬನ್ನಿ ಇವಾಗ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ಗೈಸ್, ಇದು ಕ್ಲಾಸ್ ರೂಮಿಂದ ಹಿಂಗೆ ಬಂದಿದ ತಕ್ಷಣ ಇಲ್ಲೊಂದು ಮೆಟ್ಲಿತ್ತು. ಆ್ಯಕ್ಚುಲಿ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು. ನಾವು ಇರೋಷ್ಟು ದಿನ ಯಾವತ್ತೂ ಓಪನ್ ಆಗಿಲ್ಲ. ಇವಾಗ ನೋಡಿದ್ರೆ ಇಲ್ಲಿಂದ ಮೇಲ್ಗಡೆ ಆಡಿಟೋರಿಯಮ್ಗೆ ಲಿಂಕ್ ಕೊಟ್ಬಿಟ್ಟಿದ್ದಾರೆ. ಆಡಿಟೋರಿಯಮ್ ಅಲ್ಲ, ಕಾಲೇಜ್ ಇದು. ಹಾಂ, ಇದು ಆ್ಯಕ್ಚುಲಿ ಹೊಸದಾಗಿ ಕಟ್ಟಿದ್ದು. ಅಲ್ಲಲ್ಲ, ನಮಗಿತ್ತು ಅಂದರೆ ನಾವು 7th ಇರ್ಬೇಕಾದ್ರೆ ಅವಾಗ ಇರ್ತಾ ಇದ್ದೀವಲ್ಲ. ಹಾಂ, ಇಲ್ಲಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡೋದು. ಆ್ಯಂಡ್ ಇನ್ನೊಂದು, ನಾನು ಪಿ ಯು ಇಲ್ಲೇ ಓದಿರೋದ್ರಿಂದ ಅವಾಗ ಇಲ್ಲಿಗೆ ಬಂದಿದ್ದು ನಾವು ಡ್ಯಾನ್ಸ್ ಮಾಡೋದಕ್ಕೆ. ಏನೇ ಫಂಕ್ಷನ್ ಆದರೂ ಇದೆಲ್ಲ ಮಾಡ್ತಿದ್ವಿ. ಆ್ಯಂಡ್ ಇನ್ನೊಂದು, ನಿಂಗೆ ಜ್ಞಾಪಕ ಇದೆಯಾ, ತಬಲಾ ಕ್ಲಾಸ್ ಇಲ್ಲಿ ತೊಗೊತಿದ್ರು ಸರ್. ಇಲ್ಲೂ ತೊಗೊತಿದ್ರು, ಅಲ್ಲೂ ತೊಗೊತಿದ್ರು. ಹಾಂ, ಇಲ್ಲಿಂದ ನೋಡಿ ನಿಮಗೆ ಕದಂಬ ಹೋಟೆಲ್ ಕಾಣುತ್ತೆ. ಬೇರೆ ಥರ, ನಾನೇನು ಹೇಳೋಕ್ಕಾಗಲ್ಲ. ಅದನ್ನು ಯಾರು ಇಲ್ಲಿದ್ದು ಫೀಲ್ ಮಾಡಿರ್ತಾರೆ, ಈ ಸ್ಕೂಲ್ ಸ್ಟೂಡೆಂಟ್ಸು, ಅವ್ರು ಇದನ್ನೆಲ್ಲ ನೋಡ್ತಿದ್ದಾಗ ವಾಹ್ ಅಂತ ಅನ್ಸೋದು ಅವ್ರಿಗೆ ಮಾತ್ರ. ಇನ್ನೆಲ್ಲರಿಗೂ ಓ ಓಕೆಪ್ಪ ಹಿಂಗಿತ್ತು ಅಂತ ಅನ್ಸೋದು ಅಷ್ಟೇ. ಬನ್ನಿ ನೆಕ್ಸ್ಟ್ ಇನ್ನೊಂದ್ಸಲ ಬೇರೆ ಪ್ಲೇಸಿಗೆ ಕರ್ಕೊಂಡೋಗಿ ತೋರಿಸ್ತೀನಿ. ಗೈಸ್, ಇದು ಬಂದು ನಮಗೆ ಬಿಗ್ಗೆಸ್ಟ್ ಪಾರ್ಕ್ ಇನ್ ದಿ ವರ್ಲ್ಡ್ ಅಂತಾರಲ್ಲ, ಆ ಥರ. ನಮಗೆ ಅವಾಗ ಫ್ರೀ ಪೀರಿಯಡ್ ಏನೋ ಇತ್ತು ಅಂದರೆ ಕರ್ಕೊಂಬರೋರು. ದಿಸ್ ಇಸ್ ದ ಪಾರ್ಕ್. ಸೀಸಾ, ಜಾರಬಂಡೆ ಮತ್ತು ಬಾತ್ಕೋಳಿದು, ಇದನ್ನು ತಿರ್ಗೋದು. ಗೈಸ್, ನೀವು ನಂಬಲ್ಲ, ಇದನ್ನೆಲ್ಲ ನಾನು ಏನು ಕೇಳ್ಕೊತಾ ಇದ್ದೀನಿ ಅಂತಂದರೆ ಅಷ್ಟು ಖುಷಿ ಆಗ್ತಿದೆ. ಇದಿದೆಯಲ್ಲ, ಇದನ್ನು ಮುಟ್ಟೋದಕ್ಕೆ ಎಗರಬೇಕಾಗಿತ್ತು. ಇಷ್ಟಿರಬೇಕಾದ್ರೆ ಎಗರ್ತಿದ್ವಿ ಇದನ್ನು ಮುಟ್ಟೋಕ್ಕೆ. ಇವಾಗ ಇದು ಪಕ್ಕದಲ್ಲೇ ಕೈ ಹಾಕೊಂಡು ನಿಂತ್ಕೊಳ್ಳೋ ಥರ ಆಗಿದೆ. ಆ್ಯಂಡ್ ಇದು ಟಯರ್ ಏನಿದೆ ಅದಿರಲಿಲ್ಲ, ಇದಿರಲಿಲ್ಲ. ಆ ಕಡೆದು ಉಯ್ಯಾಲೆ ಇತ್ತು ಆ್ಯಂಡ್ ಇದಿರಲಿಲ್ಲ, ಆ್ಯಂಡ್ ಇದೂ ಇರಲಿಲ್ಲ ಆ್ಯಕ್ಚುಲಿ. ಸಕ್ಕತ್ತಾಗಿ ಗೈಸ್, ಇವಾಗ ಓಡಾಡಿ ಸಾಕಾಗಿ ಒಂದು ಕ್ಲಾಸಿಗೆ ಬಂದು ಕೂತಿದ್ದೀವಿ. ಯಾವ ಕ್ಲಾಸ್ ಅಂತ ಗೊತ್ತಿಲ್ಲ, ಒಟ್ಟು ಕ್ಲಾಸಿಗೆ ಕೂತಿದ್ದೀವಿ. ಬಟ್ ಈ ಕಡೆ ಇಲ್ಲಿ ಕಾಣಿಸ್ತಿದೆ, ಆ ಕ್ಲಾಸ್ ಬಂದು 10th A ಅಂದರೆ ನಮ್ಮ ಕ್ಲಾಸು. ಸೊ ಬಂದು ಕೂತಿದ್ದೀವಿ. ಎಷ್ಟೋ ಜನ ಟೀಚರ್ಸ್ಗಳು ಜ್ಞಾಪಕ ಇಟ್ಕೊಂಡು, ಎಷ್ಟೋ ಜನಕ್ಕೆ ನಾವು ಯಾರು ಅಂತ ಗೊತ್ತು, ಆದರೆ ಹೆಸರು ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಹೆಸರು ಗೊತ್ತು, ಆದರೆ ಮುಖ ಐಡೆಂಟಿಫೈ ಮಾಡ್ತಿಲ್ಲ. ಸೊ ಆ ಥರ ಆಗಿದೆ. ಆ್ಯಂಡ್ ಚೆನ್ನಾಗಿದೆ. ಆದರೆ ಮುಂಚೆಲ್ಲ ನಮ್ಗೆ ಇಷ್ಟೆಲ್ಲ ಪ್ರೋಗ್ರಾಮೇ ಇರ್ತಿರಲಿಲ್ಲ. ಮಾರ್ಚ್ ಫಸ್ಟ್ ಆಗಿದ ತಕ್ಷಣ, ಫ್ಲ್ಯಾಗ್ ಹಾಯಿಸ್ಟ್ ಆಗಿದ ತಕ್ಷಣ ಮುಗಿದೋಯ್ತು, ಎಲ್ಲ ಕಳಿಸ್ಬಿಡೋರು ಮನೆಗೆ. ಇಷ್ಟೊಂದು ಆನ್ಲೈನ್ ತಿರ್ಗಾ ಹೋಗಿ ಬರ್ಕೊಂಡ್ಬಿಡ್ತಿದ್ವಿ. ಈ ಸಲನೇ ನಾನು ಬರ್ತಿರೋದು ಯಾವುದೋ ಫಂಕ್ಷನ್ಗೆ. ಅಂದರೆ ಮುಂಚೆ ಎಲ್ಲ ಬಂದಿದ್ದೀನಿ ಸ್ಕೂಲಿಗೆ, ಬಟ್ ಫಂಕ್ಷನ್ ನಡೆಯೋ ಟೈಮಲ್ಲಿ ಯಾವತ್ತೂ ಬಂದಿಲ್ಲ. ಎಲ್ಲರೂ ಬ್ಯುಸಿ ಇದ್ದಾರೆ. ಸೊ ಅದಕ್ಕೋಸ್ಕರ ಯಾವ ಟೀಚರ್ಸ್ನೂ ಏನು ಮಾತಾಡ್ತೀರಾ, ಆರಾಮಾಗಿ ಬಂದು ಕೂತಿದ್ದೀವಿ. ಹೇಗೆ ಅನ್ನಿಸ್ತು ನಿನಗೆ ಫಸ್ಟ್ ಆಫ್ ಆಲ್? ಇಷ್ಟೊಂದು ದಿವಸ ಆದ್ಮೇಲೆ ಸ್ಕೂಲಿಗೆ ಬಂದು ಯಾವಾಗ ಬಂದಿದ್ದು ನೀನು ಲಾಸ್ಟ್? ನಾನು ಲಾಸ್ಟ್ 10th ಮಾರ್ಕ್ಸ್ ಕಾರ್ಡ್ ಇಸ್ಕೊಂಬರಕ್ಕೆ, ಅದಾದ್ಮೇಲೆ ಮತ್ತೆ ಒಂದ್ಸತಿ ಯಾವಾಗ ಬಂದಿದ್ದೆ ರೀಸೆಂಟಾಗಿ ಅಷ್ಟೇ. ಅಷ್ಟೇ, ಆಮೇಲೆ ಬಂದೇ ಇಲ್ಲ. ನಾನು ಯಾರೋ ಟೀಚರ್ ನೋಡು, ವಿಕಾಸ್ ಅಂತ ಗೊತ್ತಾಗಲಿಲ್ಲ. ವಿಕಾಸ್ ಜೈ ಇಂಚಿಲ್ ಹೇಳ್ತಾರೆ, ಇಂಚಿಲ್ ಅಂತ ಹೇಳ್ಕೊಂಡು ಆ ಥರ ತುಂಬ ಚೆನ್ನಾಗಿತ್ತು. ಸ್ಕೂಲ್ ಡೇಸೇ ಚೆನ್ನಾಗಿತ್ತು. ಕಾಲೇಜಲ್ಲೆಲ್ಲ ಯಾರು ಬನ್ನಿ ಅಂತ ಹೇಳಿದ್ರೆ ಗೈಸ್, ಎಲ್ಲ ಒಂದೊಂದು ಕತೆಗಳು. ಯಾವನ್ ಬರ್ತಾನೆ ಹೋಗಲ್ಲ ಸ್ಕೂಲ್ಗೆ ಅಂತಾರೆ. ಬಟ್ ಲಾಸ್ಟ್ ಡೇ ಆಫ್ ದಿ ಸ್ಕೂಲ್ ಇತ್ತಲ್ಲ, ಆ ಟೈಮಲ್ಲಿ ಏನು ಜಲ ಅಂತ ಹತ್ತಿದ್ದು ನಿಜ. ನಾನು ಹತ್ತಿಲ್ಲ, ಒಂದು ಡ್ರಾಪ್ ನನ್ನ ಕಣ್ಣ ನೀರು ಬಂದಿಲ್ಲ. ನಿನಗೆ ಬಂತ? ನಿನ್ನತ್ತೆ. ನಾನು ನಿಜ ಹತ್ತಿಲ್ಲ, ಯಾಕಂದರೆ ನಾವು ದೂರ ಆಗೋದು ಸ್ಕೂಲಿಂದ. ಸ್ಕೂಲ್ ಇಲ್ಲೇ ಇರುತ್ತೆ. ಸ್ಕೂಲ್ ಯಾವಾಗ ಬೇಕಾದ್ರೂ ನಾವು ಬರ್ಬೋದು, ಹೋಗ್ಬೋದು.
ನಾವು ದೂರ ಆಗೋದು ನಾವು ಅವಾಗ ಬರ್ತಿದ್ದೆ, ನಮ್ಗೆ ಹತ್ರ ಕನೆಕ್ಷನ್ ಇದ್ದೇ ಇರುತ್ತೆ, ದೂರ ಆಗ್ತೀವಿ ಅನ್ನೋದು ಫೀಲಿಂಗ್ ಇರಲ್ಲ. ಆ್ಯಂಡ್ ಒಂಥರ ಸ್ಪೆಷಲ್ ಫೀಲಿಂಗೆ. ಬಿಕಾಸ್ ಈ ಕ್ಲಾಸೆಲ್ಲ ನೋಡಿದಾಗ ಇನ್ನೊಂದೇನು ಅಂದರೆ, ನನಗೆ ಯಾವ ಥರ ಟೀಚರ್ಸು ಸಬ್ಜೆಕ್ಟ್ ಏನೋ ಆಗ್ತಾ ಇರಲಿಲ್ಲ ಅಂದರೆ, ಸೀಮಾ ಮ್ಯಾಮ್ ಅಂತ ಒಬ್ಬರು ಇದ್ದರು, ಡ್ರಾಯಿಂಗ್ ಟೀಚರ್. ಆವಾಗ ನನ್ನ ಸ್ಕೂಲ್ ಡೇಸಲ್ಲಿ ಕಿಚ್ಚಾಭುವನ್ ಅಂದರೆ ಯಾವನವನು ಅಂತ ಕೇಳ್ತಾರೆ. ಸ್ಕೂಲ್ ಡೇಸಲ್ಲಿ ಕಿಚ್ಚಾಭುವನ್ ಅಲ್ಲ, ಆರ್ಟಿಸ್ಟ್ ಭುವನ್ ಅಂತ ಅಂದ್ರೇ ಓ ಅವರಾ ಗೊತ್ತಾಯ್ತು ಅಂತ ಎಲ್ಲರಿಗೂ ನಾಲ್ಕವರು. ಇಲ್ಲಿ ಏನಾಗ್ತಿತ್ತು ಅಂದರೆ, ಟೀಚರ್ಸ್ ಬರೋರಾ, ಕೆಲವು ಟೀಚರ್ಸ್ ಹೋಮ್ವರ್ಕ್ ಆಗಲಿ ಬುಕ್ ಆಗಲಿ ಏನೋ ತಂದಿಲ್ಲ ಅಂತಂದರೆ ಸೀಮಾ ಜೊತೆ ಹೋಗ್ಬಿಡೋದು. ಮ್ಯಾಮ್ ಡ್ರಾಯಿಂಗ್ದು ಏನೋ ಕೆಲಸ ಇದೆಯಾ, ಕಲ್ಚರಲ್ ಅಂದರೆ ಕ್ರಾಫ್ಟ್ದು ಏನೋ ಕೆಲಸ ಇದೆಯಾ, ಅವ್ರ ಜೊತೆ ಸುಮ್ಮನೆ ಇಂದ ತಿರುಗಾಡೋದು. ಇವಾಗ ಈ ಕ್ಲಾಸಲ್ಲಿ ಇದ್ದಾರೆ ಅಂದರೆ ಈ ಕ್ಲಾಸ್ ನಮ್ದು ಅಲ್ವೇ ಅಲ್ಲ, ಆದರೂ ಅವ್ರ ಜೊತೆ ಬಂದು ಕೂತಿರೋದು, ಅವ್ರ ಜೊತೆ ಬಂದು ಮಜಾ ಮಾಡೋದು, ಆ ಥರ ನಂದು ಬಂಕಾಗೋಗ್ತಿತ್ತು. ಪಾಪ ಇವ್ರುಗಳು ಕ್ಲಾಸಲ್ಲಿ ರುಬ್ಬಿಸ್ಕೊಂಡವರು. ನಾನು ಆವಾಗ ಮ್ಯಾಮ್ ಜೊತೆ ಜೂಟ್ ಆಗ್ಬಿಡ್ತಿದ್ದೆ. ಸೊ ಆದರೆ ಟ್ರೈ ಮಾಡ್ತೀನಿ ಎಲ್ಲ ಟೀಚರ್ಸ್ನೂ ತೋರಿಸೋದಕ್ಕೆ. ಬಿಕಾಸ್ ಕೆಲವರು ಕಂಫರ್ಟಬಲ್ ಆಗಿರ್ತಾರೆ, ಕೆಲವರು ಹೋಗೋ ಸುಮ್ಮನೆ ಯಾಕೆ ಬೇಕು. ಇವಾಗ ನನಗೆ 5th ಕ್ಲಾಸ್ ಅಂತ ಹೇಳಿ ತೋರಿಸಿದ್ನಲ್ಲ, ಹೆಲ್ತ್ ಇಶ್ಯೂ ಆಯ್ತು ಅಂತ, ಆ ಕ್ಲಾಸಿಗೆ ನಾಗೇಂದ್ರ ಸರು ಬಂದಿದ್ದು ಫಸ್ಟು. ಅವರು ಅವಾಗಲೇ ಅಡ್ಮಿಷನ್ ಆಗಿ ಅವಾಗ ಫಸ್ಟು ನಮ್ಮ ಕ್ಲಾಸ್ ಟೀಚರು. ಅವ್ರಿಗೆ ಹೇಳಿದೆ, ಸರ್ ಯೂಟ್ಯೂಬಲ್ಲಿ ಹಾಕ್ತೀನಿ, ಕ್ಯಾಮ್ರಾ ತೋರಿಸ್ಲಿ ಸರ್, ನಿನ್ನ ವೀಡಿಯೋ ಮಾಡಲ ಅಂತಿದ್ದಕ್ಕೆ, ಹೋಗ ಮುಚ್ಕೊಂಡು ನನ್ನ ಮಗನ ಏನು ವೀಡಿಯೋ ಏನು ನಾನೇನು ಅಷ್ಟು ದೊಡ್ಡವನ ಹಂಗೆ ಹಿಂಗೆ ಅಂತ ಬೈಬಿಟ್ರು. ಅಂದರೆ ನಾರ್ಮಲಾಗಿ ಸುಮ್ಮನೆ ಕ್ಯಾಶುವಲಾಗಿ ಕಾಮಿಡಿಯಾಗಿ. ಸೊ ಅದಕ್ಕೆ ಕೆಲವ್ರಿಗೆ ಒಪ್ಪಿಗೆ ಇರುತ್ತೆ, ಕೆಲವ್ರಿಗೆ ಒಪ್ಪಿಗೆ ಇರೋಲ್ಲ. ನೋಡೋಣ, ಟ್ರೈ ಮಾಡ್ತೀನಿ. ಗೈಸ್ ಇವಾಗ ಇನ್ನೊಬ್ಬ ಆ್ಯಡ್ ಆಗ್ಯಾನೆ, ನಮ್ಮ ಬ್ಯಾಚ್ ಅವರೇ, ಸುಮಂತ್ ಅಂತ. ಹಾಯ್ ಹೇಳ್ಬಿಡು. ಹಲೋ ಗೈಸ್, ಹಲೋ ಫ್ರೆಂಡ್ಸ್, ಸಬ್ಸ್ಕ್ರೈಬ್. ಲುಕ್ ಯಾರಿದ್ದಾರೆ ಇವತ್ತು ಬ್ಲಾಗಲ್ಲಿ, ಇಟ್ಸ್ ಕಿಚ್ಚಭುವನ್ ಮತ್ತು ನಕ್ಕನ್ ಲೇ. ಗೈಸ್ ನನ್ನ ಫ್ರೆಂಡ್ ಹೋಟ್ಲಿಗೆ ಬಂದಿದ್ದೆ, ಎಲ್ಲ ಸ್ವಲ್ಪ ತಿನ್ಕೊಂಡು ಸಿಗ್ತೀನಿ. ಸೊ ಅಲ್ಲಿ ಫ್ರೆಂಡ್ ಹೋಟೆಲಿಂದ ಮಾತಾಡಿಸ್ಕೊಂಡು ಅವನು ಸ್ವಲ್ಪ ಬ್ಯುಸಿ ಇದ್ದ, ಬಿಕಾಸ್ ಹೋಟೆಲಿಂದ ಬ್ಯುಸಿ ಇದ್ದೇ ಇರ್ತಾರೆ. ಅಲ್ಲಿಂದ ಈಗ ತಿರ್ಗಾ ಮೋದಿ ಹಾಸ್ಪಿಟ್ಲ್ ಹತ್ರ ಹೋಗಬೇಕಾಗಿತ್ತು. ಏನಕ್ಕೆ ಅಂದರೆ ಒಬ್ಬ ನನ್ನ ಫ್ರೆಂಡನ್ನ ಮೀಟ್ ಮಾಡಬೇಕಾಯಿತು. ಅದಕ್ಕೂ ಮುಂಚೆ ಹೋಟ್ಲಿಗೆ ಹೋಗೋಕ್ಕೆ ಮುಂಚೆ ಆ್ಯಕ್ಚುಲಿ ನಾನು ನಕ್ಕನ್ ಲೈ ಅಂತಲೇ ಫೇಮಸ್ ಆಗಿರೋ ಶುಭಾಂಗ್ ಬ್ರೋ ಜೊತೆ ಸ್ವಲ್ಪ ಮಾತಾಡೋದಿತ್ತು. ಆ್ಯಂಡ್ ಸಿಕ್ಕಿದ್ರು, ಮಾತಾಡಿಕೊಂಡು ಹೊರಟಿ ಅಲ್ಲಿಂದ ನನ್ನ ಫ್ರೆಂಡ್ನ ಹೋಟೆಲ್ ಹತ್ರ ಹೋಗಿ ಅಲ್ಲಿಂದ ಇವಾಗ ಒಬ್ಬರು ಮೀಟ್ ಮಾಡಬೇಕಾಗಿತ್ತು. ಅವ್ರನ್ನ ಮೀಟ್ ಮಾಡಿ ಇಲ್ಲಿಂದ ಇನ್ನೊಬ್ಬರು ಮೀಟ್ ಮಾಡಬೇಕು. ಅವ್ರನ್ನ ಮೀಟ್ ಮಾಡ್ಕೊಂಡು ಸೀದಾ ಮನೆಗೆ ಹೋಗೋಣ. ಆ್ಯಂಡ್ ಮಿಕ್ಕಿದ ದಿವಸ ಆಮೇಲೆ ಸ್ಟೇಟ್ಯೂ ಗೈಸ್. ಫೈನಲಿ ಮೋದಿ ಹಾಸ್ಪಿಟ್ಲ್ ಹತ್ರ ಬಂದೆ, ಅವನು ಬಂದ. ಇವಾಗ ಮಾತಾಡಿ ಸಿಗ್ತೀನಿ. ಗೈಸ್ ನಿನ್ನೆ ಮನೆಗೆ ಬಂದು ಸ್ವಲ್ಪ ಬೇರೆ ಕೆಲಸಗಳಿತ್ತು, ಎಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ಇವತ್ತಿನ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವಾಗೆಲ್ಲ ಹೋಗಬೇಕು. ಆ್ಯಂಡ್ ಅದಕ್ಕೂ ಮುಂಚೆ ನಿನ್ನೆ ಸ್ಕೂಲ್ ಮೆಮೊರೀಸ್ನೆಲ್ಲ ರೀಕಾಲ್ ಮಾಡ್ಕೊಂಡಿದ್ದು. ಆ್ಯಂಡ್ ನನ್ನ ಸ್ಕೂಲ್ ಫ್ರೆಂಡ್ ಜೊತೆ ಸ್ಕೂಲಲ್ಲಿ ಓಡಾಡಿದ್ದು ಎಲ್ಲ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಐ ಫೆಲ್ಟ್ ಹ್ಯಾಪಿ. ಆ್ಯಂಡ್ ಏನೇನು ಸ್ಕೂಲ್ ಡೇಸಲ್ಲೆಲ್ಲ ನಡೆದಿತ್ತು ಎಲ್ಲನೂ ಜ್ಞಾಪಕ ಬಂತು, ಖುಷಿ ಆಯಿತು. ಆ್ಯಂಡ್ ಈಗ ಆ್ಯಕ್ಚುಲಿ ನಾನೆಲ್ಲ ಏಚೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ವ್ಲಾಗ್ ಎಂಡ್ ಮಾಡಿರಲಿಲ್ಲ. ವ್ಲಾಗ್ ಎಂಡ್ ಮಾಡೋಣ ಅಂದ್ಬಿಟ್ಟು ಈ ವ್ಲಾಗ್ನ ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ 2026 ಇದು ನನ್ನ ಪ್ರಕಾರ ಫಸ್ಟ್ ವ್ಲಾಗ್ ಆಗಿರುತ್ತೆ. ಆದಷ್ಟು ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ನನಗೆ ಬೇರೆ ಕೆಲಸದಿಂದ ನಂಗೆ ಆಗ್ತಿಲ್ಲ, ಆ ಒಂದು ರೀಸನ್ಗೆ. ಆ್ಯಂಡ್ ಇವಾಗ ಮೇಲ್ಗಡೆ ಬಂದಾಗ ನಮ್ಮಮ್ಮ ಒಂದು ಗಿಡ ಹಾಕಿದ್ದಾರೆ. ಅದೇನು ಗಿಡ, ಏನು ನೋಡೋಕ್ಕೆ ದಾಸವಾಳ ಥರ ಇದೆ, ಅದೇ ದಾಸವಾಳ ಅಲ್ಲ ನೋಡಿ, ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಯಾವಾಗಲೂ ಹೇಳೋದಾರ ಒಂದೇ ಮಾತು, ಗೆದ್ದೆ ಗೆಲುವು ಒಂದೇ ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇಲ್ಲಿಗೆ ಎಂಡ್ ಮಾಡೋಣ. ಆದಷ್ಟು ಬೇಗ ಅಂದರೆ ಬೇಗ something is going to come. And stay tuned. See you in the next vlog guys. Bye.
ತುತ್ತುವನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗೈಯಗಲ ಜಾಗ ಸಾಕು ಹಾಯಾಗಿರಕ್ಕೆ